ಸ್ಯಾಂಡಲ್ವುಡ್ನ ಶಿವರಾಜ್ ಕುಮಾರ್ ಟಾಲಿವುಡ್ಗೆ ಮತ್ತೊಮ್ಮೆ ಕಾಲಿಡ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಪುತ್ರ ರಾಮ್ ಚರಣ್ ಹೀರೋ ಆಗಿದ್ದಾರೆ. ಇದೊಂದು ಕ್ರೀಡಾಧರಿಸಿದ ಸಿನಿಮಾ ಆಗಿದೆ. ಬಾಲಿವುಡ್ನ ನಟಿ ಶ್ರೀದೇವಿ ಪುತ್ರಿ ಜಾಹ್ನವಿ ಕಪೂರ್ ಈ ಸಿನಿಮಾದಲ್ಲಿ ರಾಮ್ ಚರಣ್ಗೆ ಜೋಡಿಯಾಗಿದ್ದಾರೆ. ಈಗಾಗಲೇ ಚಿತ್ರದ ಮುಹೂರ್ತ ಕೂಡ ಆಗಿದೆ, ಆದರೆ ಶೂಟಿಂಗ್ ಇನ್ನೂ ಶುರುವಾಗಿಲ್ಲ. ಅದಕ್ಕೂ ಮೊದಲೇ ನಿನ್ನೆ ಸಿನಿಮಾ ತಂಡ ಒಂದು ಸ್ಪೆಷಲ್ ನ್ಯೂಸ್ ಅನ್ನ ಕೊಟ್ಟಿದೆ. ನಮ್ಮ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಇರ್ತಾರೆ ಅನ್ನುವಂತಹ ಮಾಹಿತಿಯನ್ನ ಅಧಿಕೃತವಾಗಿ ಕೊಟ್ಟಿದೆ. ಶಿವರಾಜ್ ಕುಮಾರ್ ಅಭಿನಯದಲ್ಲಿ ಎಷ್ಟು ಸಿನಿಮಾ ಬರ್ತಾ ಇದೆ, ಈ ಒಂದು ಲೆಕ್ಕ ನಿನ್ನೆಯಂದೇ ಸಿಕ್ಕಿದೆ. ಇಷ್ಟೇ ಅಲ್ಲ, ಇನ್ನು ಹಲವಾರು ಸಿನಿಮಾಗಳು ಇದ್ದೇ ಇರುತ್ತೆ. ಆದರೆ ಒಂದಷ್ಟು ಚಿತ್ರಗಳು ಅಧಿಕೃತವಾಗಿಯೇ ಅನೌನ್ಸ್ ಆಗಿದೆ. ಈ ಮೂಲಕ ಆಯಾ ಸಿನಿಮಾಗಳ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಶಿವಣ್ಣನ ಜನ್ಮದಿನಕ್ಕೆ ತೆಲುಗು ಚಿತ್ರರಂಗದ RC16 ಸಿನಿಮಾ ತಂಡ ಶುಭ ಕೋರಿದೆ. ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಅಂತ ಕೂಡ ಹೇಳಿದೆ. ಇದರ ಜೊತೆಗೆ ವೆಲ್ಕಮ್ ಆರ್ ಬೋರ್ಡ್ ಅಂತ ಕೂಡ ತಮ್ಮ ಚಿತ್ರಕ್ಕೆ ಸ್ವಾಗತಿಸಿದೆ. ಈ ಮೂಲಕ ಶಿವಣ್ಣನ ಸಿನಿಮಾ ಪಟ್ಟಿಯಲ್ಲಿ ಇದು ಒಂದು ಕೂಡ ಸೇರ್ಪಡೆಯಾಗಿದೆ. ತೆಲುಗು ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಬುಚ್ಚಿ ಬಾಬು ಚಿತ್ರದಲ್ಲಿ ಶಿವಣ್ಣ ಅಭಿನಯಿಸುತ್ತಾರೆ ಅನ್ನೋ ನ್ಯೂಸ್ ಇತ್ತು. ಅದು ಈಗ ನಿಜವಾಗಿದೆ. ಈ ಮೂಲಕ ಶಿವಣ್ಣ ಈ ಚಿತ್ರದಲ್ಲಿ ಕೋಚ್ ಆಗಿ ಅಭಿನಯಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಇದರ ಜೊತೆಗೆ ಇದೊಂದು ಕ್ರೀಡಾ ಆಧರಿಸಿದ ಸಿನಿಮಾ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ತಮ್ಮ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ. ಪಕ್ಕದ ಕೇರಳದ ಕೊಚ್ಚಿಯ ಅಲಪ್ಪಿಯಲ್ಲಿ ಶಿವಣ್ಣ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ 45 ಸಿನಿಮಾದ ನಿರ್ಮಾಪಕ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಭಿಮಾನಿ ಮತ್ತು ನಿರ್ಮಾಪಕ ಆಗಿರುವ KP ಶ್ರೀಕಾಂತ್ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹೀಗೆ ಆತ್ಮೀಯರು, ಸ್ನೇಹಿತರ ಜೊತೆಗೆ ಶಿವಣ್ಣ ತಮ್ಮ 62ನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ವಿಶೇಷ ಕೇಕ್ ಅನ್ನ ಕತ್ತರಿಸಿದ್ದಾರೆ. ಕೇರಳದ ಕೊಚ್ಚಿಯ ಅಲಪ್ಪಿಯಲ್ಲಿಯೇ ಈ ಒಂದು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರ ಈ ಜನ್ಮದಿನದ ಸಂಭ್ರಮದಲ್ಲಿ ಶಿವಣ್ಣನ ಆತ್ಮೀಯರು ಭಾಗಿಯಾಗಿದ್ದಾರೆ. ಶಿವಣ್ಣನ ಜೊತೆಗೆ ಕೆಲಸ ಮಾಡುವ ಹುಡುಗರು ಕೂಡ ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿರ್ಮಾಪಕರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಶಿವರಾಜ್ ಕುಮಾರ್ ಜನ್ಮದಿನಕ್ಕೆ ಸಾಕಷ್ಟು ವಿಶೇಷತೆಗಳು ಕೂಡ ಆಗಿದೆ. ಹೆಚ್ಚು ಕಡಿಮೆ 4-5 ಸಿನಿಮಾಗಳ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಒಂದು ಸಿನಿಮಾದ ಫಸ್ಟ್ ಟೀಸರ್ ಕೂಡ ರಿಲೀಸ್ ಆಗಿದೆ. ಒಂದು ರೀತಿ ಈ ಹಬ್ಬ ದೊಡ್ಡ ಮಟ್ಟದಲ್ಲಿಯೇ ಆಗಿದೆ ಅಂತಾನೆ ಹೇಳಬಹುದು. ಸ್ಯಾಂಡಲ್ವುಡ್ನ ದರ್ಶನ್ ಕ್ರೇಜ್ ಎಂದಿಗೂ ಕೂಡ ಕಡಿಮೆಯಾಗೋದಿಲ್ಲ ಬಿಡಿ. ರಿಲೀಸ್ ಆದ ಶಾಸ್ತ್ರಿ ಚಿತ್ರದ ದಿನವೂ ಕೂಡ ದರ್ಶನ್ ಫ್ಯಾನ್ಸ್ ಹಬ್ಬ ಮಾಡಿದ್ದಾರೆ. ಪ್ರಭಾಸ್ ಅಭಿನಯದ ಕಲ್ಕಿ ಚಿತ್ರದ ಪೋಸ್ಟರ್ ಮೇಲೆ ಶಾಸ್ತ್ರಿ ಪೋಸ್ಟರ್ ಹಾಕಿ ಹಬ್ಬ ಮಾಡಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಕೊಟ್ಟ ನಂಬರ್ ಇರೋ ಪೋಸ್ಟರ್ ಕೂಡ ಇದೀಗ ರಾರಾಜಿಸ್ತಾ ಇದೆ. ಇದರ ಜೊತೆಗೆ ಫ್ಯಾನ್ಸ್ ಕೂಡ ತಮ್ಮದೇ ಶೈಲಿಯಲ್ಲಿ ಶಾಸ್ತ್ರಿ ಚಿತ್ರವನ್ನ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಮಾಡಿದ್ದಾರೆ. 19 ವರ್ಷದ ಬಳಿಕ ಶಾಸ್ತ್ರಿ ಚಿತ್ರ ನೋಡಿ ಹಬ್ಬ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಕಥೆ ಇದೆ. ಭೂಗತ ಲೋಕದ ಕಥೆಯೂ ಕೂಡ ಇದೆ. ದರ್ಶನ್ ಫ್ಯಾನ್ ಸಂಖ್ಯೆ ಕಡಿಮೆ ಆಗೋದಿಲ್ಲ ಅನ್ಸುತ್ತೆ. ಏನೇ ಆದರೂ ಸರಿ, ನಾನು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಫ್ಯಾನ್ಸ್ ದರ್ಶನ್ ಶಾಸ್ತ್ರಿ ಚಿತ್ರವನ್ನ ತಮ್ಮದೇ ರೀತಿಯಲ್ಲಿ ವೆಲ್ಕಮ್ ಮಾಡಿದ್ದಾರೆ. ರಿಲೀಸ್ ಆದ ಥಿಯೇಟರ್ನಲ್ಲಿ ದರ್ಶನ್ ಪೋಸ್ಟರ್ ಅನ್ನು ಹಾಕಿ ಹಬ್ಬ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಹೀಗೂ ಕೂಡ ಬರೆದುಕೊಂಡಿದ್ದಾರೆ. ಅವನು ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರೇನು, ಪ್ಯಾನ್ ವರ್ಲ್ಡ್ ಸ್ಟಾರ್ ಆದ್ರೆ ನಮಗೇನು, ಕರ್ನಾಟಕದಲ್ಲೇ ಇವರದ್ದೇ ಸೌಂಡ್, ಇವರದ್ದೇ ಹಾವಳಿ ಅಂತ ತಮ್ಮ ಅಭಿಮಾನವನ್ನ ತೋರಿಸಿದ್ದಾರೆ. ಶಿವರಾಜ್ ಕುಮಾರ್ ಅಭಿನಯದ 45 ಸಿನಿಮಾದಲ್ಲಿ ಶಿವಣ್ಣನ ಪಾತ್ರ ಹೇಗಿರುತ್ತೆ ಅನ್ನೋ ಕಲ್ಪನೆ ಇತ್ತು. ಅದನ್ನ ಡೈರೆಕ್ಟರ್ ಅರ್ಜುನ್ ಜನ್ಯ ಶಿವಣ್ಣ ಜನ್ಮದಿನಕ್ಕೆ ಇದನ್ನ ರಿವೀಲ್ ಮಾಡಿದ್ದಾರೆ. ಈ ಮೂಲಕ ಇದೀಗ 45 ಸಿನಿಮಾದಲ್ಲಿ ಶಿವನ ಪಾತ್ರ ಹೇಗಿರುತ್ತೆ, ಅದೆಷ್ಟು ಅಗ್ರೆಸಿವ್ ಆಗಿರುತ್ತೆ ಅನ್ನೋ ಮ್ಯಾಟರ್ ಇದೀಗ ರಿವೀಲ್ ಆಗಿದೆ. ಶಿವರಾಜ್ ಕುಮಾರ್ ತಮ್ಮ ಚಿತ್ರ ಜೀವನದಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾ ಮಾಡಿದ್ದಾರೆ. ಅದೇ ರೀತಿ 45 ಸಿನಿಮಾದಲ್ಲಿ ಶಿವಣ್ಣ ಇನ್ನು 2 ಸ್ಟಾರ್ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಶಿವಣ್ಣನಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಜೋಡಿಯಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ ಬಿ ಶೆಟ್ಟಿ ಇದ್ದಾರೆ. ಶಿವರಾಜ್ ಕುಮಾರ್ ಈ ಚಿತ್ರದಲ್ಲಿ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೊರಳಲ್ಲಿ ಚಿಕ್ಕ ರುದ್ರಾಕ್ಷಿ ಮಾಲೆ ಕೂಡ ಇದೆ. ಕಣ್ಣಲ್ಲಿ ಕಿಚ್ಚು ಇದೆ. ಎಲ್ಲವೂ ಸೇರಿ ಇಡೀ ಒಂದು 45 ಸಿನಿಮಾದ ಶಿವಣ್ಣನ ಫಸ್ಟ್ ಲುಕ್ ಬೇಜಾನ್ ಇಂಟ್ರೆಸ್ಟಿಂಗ್ ಆಗಿಯೇ ಕಾಣಿಸ್ತಾ ಇದೆ. ಇನ್ನು 2 ಸ್ಟಾರ್ಗಳಾದಂತಹ ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ರೋಲ್ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಈಗಲೇ ಮೂಡಿದೆ. ಅಷ್ಟು ವೈಬ್ರೇಷನ್ ಅನ್ನ ಈಗ 45 ಚಿತ್ರದ ಶಿವಣ್ಣನ ಫಸ್ಟ್ ಲುಕ್ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳಬಹುದು.
ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಕಾರ್ಯಕ್ರಮಕ್ಕೆ ಯಶ್ ತೆರಳಿದ್ದಾರೆ. ಸ್ಯಾಂಡಲ್ವುಡ್ ನಟ ಯಶ್ಗೂ ಅಂಬಾನಿ ಮನೆಯ ಮದುವೆಯ ಆಮಂತ್ರಣ ಸಿಕ್ಕಿತ್ತು. ಹೀಗಾಗಿ ಪತ್ನಿ ರಾಧಿಕಾ ಪಂಡಿತ್ ಜೊತೆ ನಟ ಯಶ್ ಮುಂಬೈಗೆ ತೆರಳಿದ್ರು. ನಟ ಯಶ್ ಮುಂಬೈಗೆ ಕಾಲಿಡ್ತಾ ಇದ್ದಂತೆ ಕನ್ನಡದ ಕಲರವ ಕೇಳಿ ಬಂದಿದೆ. ಯಶ್ ನೋಡ್ತಾ ಇದ್ದಂತೆ ಮುಂಬೈನ ಅಭಿಮಾನಿಗಳು ಕನ್ನಡದಲ್ಲಿ ಮಾತನಾಡಿದ್ದಾರೆ. ಹೇಗಿದ್ದೀರಾ ಯಶ್ ಸರ್ ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲ, KGF 3 ಸಿನಿಮಾ ಯಾವಾಗ ಎಂದು ಕೂಗಿ ಕೇಳಿದ್ದಾರೆ. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಲವು ವರ್ಷಗಳಿಂದ ಲಾಂಗ್ ಹೇರ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಯಶ್ ಕೊನೆಗೂ ಕೂಡ ತಮ್ಮ ಉದ್ದ ಕೂದಲಿಗೆ ಕತ್ತರಿ ಹಾಕಿದ್ದಾರೆ. ನ್ಯೂ ಲುಕ್ನಲ್ಲಿ ಮಿಂಚ್ತಾ ಇದ್ದಾರೆ. ನಟ ಯಶ್ ಹೊಸ ಹೇರ್ ಸ್ಟೈಲ್ ಮೂಲಕ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ನಟ ಯಶ್ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದಲ್ಲಿ ನಟ ಯಶ್ ಕಾಣಿಸಿಕೊಳ್ಳಲಿದ್ದು, ಸಿನಿಮಾಗಾಗಿಯೇ ಲುಕ್ ಅನ್ನು ಬದಲಾಯಿಸಿದ್ದಾರೆ ಎನ್ನಲಾಗಿದೆ. ಇದು ಟಾಕ್ಸಿಕ್ ಸಿನಿಮಾ ಲುಕ್ ಎನ್ನಲಾಗ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.